ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ವಚನ ರಾಮಾಯಣ ಅಧ್ಯಾಯ 5 ಸುಂದರಕಾಂಡ. ತ್ರಿಜಟೆಯ ಕನಸು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ. ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಕ್ಷಸರು ಕೊಡುತ್ತಿದ್ದ ಮಾನಸಿಕ ಹಿಂಸೆಯಿಂದ ಸೀತೆಯು ಅಲ್ಲಿಂದ ಎದ್ದು ಬಂದು ಹನುಮಂತನಿದ್ದ ಶಿಂಶಪಾ ವೃಕ್ಷದ ಹತ್ತಿರ ಬಂದು ನಿಂತುಕೊಂಡಳು. ರಾಕ್ಷಸಿಯರೂ ಅಲ್ಲಿ ಬಂದು ಅವಳನ್ನು ಸುತ್ತುವರಿದು ನಿಂತರು. ಅವಳನ್ನು ಪುನಃ ಬಾಯಿಗೆ ಬಂದಂತೆ ಬಯ್ಯತೊಡಗಿದರು. ಆಗ ವಿನತಾ ಎಂಬ ರಾಕ್ಷಸಿಯು ಸೀತೆಯನ್ನು ಗದರಿಸುತ್ತಾ ಹೇಳಿದಳು, ಸೀತೆ, ಸಾಕು, ನಿನ್ನ ಗಂಡನ ಮೇಲೆ ತೋರಿಸಿದ ಪ್ರೇಮ ಬೇಕಾದಷ್ಟಾಯಿತು. ಇದಕ್ಕಿಂತ ಹೆಚ್ಚನ್ನು ತೋರಿಸಬೇಡ. ಯಾವುದು ಅತಿಯಾದರೆ ದುಃಖಕ್ಕೆ ಕಾರಣವಾಗುತ್ತದೆ. ಒಬ್ಬ ಮನುಷ್ಯಳಾಗಿ ಏನನ್ನು ಮಾಡಬಹುದೋ ಅದನ್ನು ಮಾಡಿದ್ದೀಯ, ಆನಂದವಾಯಿತು. ನಾನು ನಿನ್ನ ಒಳಿತಿಗಾಗಿ ಒಂದು ಮಾತನ್ನು ಹೇಳುತ್ತೇನೆ, ಕೇಳು. ರಾಕ್ಷಸರಿಗೆಲ್ಲ ಒಡೆಯನಾದ ರಾವಣನನ್ನು ಗಂಡನೆಂದು ಒಪ್ಪಿಕೊ. ಪರಾಕ್ರಮಿ, ರೂಪವಂತ, ದಾಕ್ಷಿಣ್ಯವಂತ, ತ್ಯಾಗಶೀಲ ನಮ್ಮ ರಾವಣ. ಆ ಬಡಪಾಯಿ ರಾಮನನ್ನು ಮರೆತು ರಾವಣನನ್ನು ಆಶ್ರಯಿಸು. ಎಲ್ಲ ಲೋಕಗಳ ಒಡತಿಯಾಗು. ದೀನನು, ಆಯುಷ್ಯ ಮುಗಿದವನೂ ಆದ ರಾಮನಿಂದ ಏನೂ ಪ್ರಯೋಜನವಿಲ್ಲ. ನನ್ನ ಈ ಮಾತನ್ನು ಕೇಳದೆ ಹೋದರೆ ಈಗಲೇ ನಾವೆಲ್ಲ ನಿನ್ನನ್ನು ತಿಂದು ಬಿಡುತ್ತೇವೆ. ವಿಕಟೆ ಎಂಬ ಜೋಲು ಮೋರೆಯವಳು ಬಂದು ಅಬ್ಬರಿಸಿದಳು. ತಲೆ ಕೆಟ್ಟವಳೇ, ಕನಿಕರದಿಂದ ಮೃದುವಾಗಿರುವುದರಿಂದ ನಾವು ನಿನ್ನ ಮಾತನ್ನುಗಳನ್ನು ಸಹಿಸಿಕೊಂಡೆವು. ಕಾಲೋಚಿತವಾಗಿ ನಾವು ಆಡಿದ ಮಾತುಗಳನ್ನು ನೀನು ಕೇಳುವುದೇ ಇಲ್ಲವಲ್ಲ. ರಾವಣನು ಸಮುದ್ರವನ್ನು ದಾಟಿ ನಿನ್ನನ್ನು ಇಲ್ಲಿಗೆ ತಂದಿದ್ದಾನೆ. ಬೇರೆ ಯಾರಿಗೂ ಇಲ್ಲಿ ಬರಲು ಸಾಧ್ಯವಿಲ್ಲ. ನೀನು ಇಲ್ಲಿ ಬಂಧಿಸಲ್ಪಟ್ಟಿರುವೆ. ನಾವು ನಿನ್ನ ಕಾವಲಿಗಿದ್ದೇವೆ. ನಿನ್ನನ್ನು ಇಲ್ಲಿಂದ ಪಾರು ಮಾಡಲು ಇಂದ್ರನಿಂದಲೂ ಅಸಾಧ್ಯ. ನನ್ನ ಮಾತನ್ನು ಕೇಳು ಮೈಥಿಲಿ. ಸುಮ್ಮನೆ ಕಣ್ಣನ್ನು ಹಾಕುತ್ತಾ ದುಃಖ ಪಡುತ್ತಾ ಸೊರಗಬೇಡ. ರಾಕ್ಷಸ ರಾಜರೊಡನೆ ವಿಹರಿಸುತ್ತಾ ಸುಖವಾಗಿರು. ನನಗೆ ಗೊತ್ತಿಲ್ಲವೇ ಹೆಂಗಸರ ಯೌವನ ಎಷ್ಟು ಕ್ಷಣಿಕ ಎಂದು. ಅದು ಕಳೆದು ಹೋಗುವುದರೊಳಗಾಗಿ ಸುಖವನ್ನು ಅನುಭವಿಸಬೇಕು. 7,000 ಸ್ತ್ರೀಯರು ನಿನ್ನ ವಶದಲ್ಲಿರುತ್ತಾರೆ. ರಾವಣನನ್ನು ಆಶ್ರಯಿಸು, ಇಲ್ಲವಾದರೆ ನಿನ್ನ ಹೃದಯವನ್ನೇ ಕಿತ್ತು ತಿಂದುಬಿಡುತ್ತೇನೆ. ಚಂಡೋದರಿ ಎಂಬ ರಾಕ್ಷಸಿಯು ಅತಿ ಕ್ರುದ್ಧಳಾಗಿ ಆರ್ಭಟಿಸಿದಳು. ರಾವಣನು ಈ ಚಿಗುರೆಗಣ್ಣಿನ ಹೆದರಿ ನಡುಗುತ್ತಿರುವ ಹುಡುಗಿಯನ್ನು, ಕರುಳನ್ನು ಮೆದುಳನ್ನು ತಿನ್ನಬೇಕು ಎಂದುಕೊಂಡಿದ್ದಾನೆ. ಪ್ರಗಸೆಯು ಕಿರುಚಿದಳು, ಸುಮ್ಮನೆ ಯಾಕಿದ್ದೀರೇ? ಇವಳ ಗಂಟಲನ್ನು ಹಿಚಕಿ ಬಿಡುವುದಲ್ಲವಾ? ಅನಂತರ ರಾಜನ ಹತ್ತಿರ ಹೋಗಿ ಆ ಮನುಷ್ಯಳು ಸತ್ತು ಹೋದಳು ಅಂತ ಹೇಳಿದರಾಯಿತು. ಆಗ ರಾಜನೆನ್ನುತ್ತಾನೆ, ಸರಿ, ಅವಳನ್ನು ನೀವೇ ತಿಂದುಬಿಡಿ ಎಂದು. ಅಜಾಮುಖಿ ಎಂಬುವಳು ಹೇಳಿದಳು, ಇವಳನ್ನು ತುಂಡು ತುಂಡಾಗಿ ಕತ್ತರಿಸಿ ಸಮವಾಗಿ ಹಂಚಿಕೊಳ್ಳೋಣ, ಏನಂತೀರಾ? ಸುಮ್ಮನೆ ಇಲ್ಲದ ಪಂಚಾಯಿತಿ ಏಕೆ? ಬೇಗನ ಮದ್ಯವನ್ನು ತನ್ನಿ, ನಂಚಿಕೊಳ್ಳುವುದಕ್ಕೂ ಏನಾದರೂ ತರಬೇಕು. ಅದಕ್ಕೆ ಶೂರ್ಪಣಖೆ ಎಂಬುವಳು ಹೇಳಿದಳು, ಅಜಾಮುಖಿ, ನೀನು ಹೇಳಿದ್ದೆ ಸರಿ. ಎಲ್ಲ ಬೇಸರಗಳನ್ನು ಮರೆಸುವ ಸುರೆಯನ್ನು ತನ್ನಿ. ಮನುಷ್ಯರ ಮಾಂಸವನ್ನು ತಿಂದು ಉದರಕ್ಕೆ ಮದ್ಯವನ್ನು ಸುರಿದು ಭದ್ರಕಾಳಿನಿ ಕುಂಬಿಕೆಳ ಮುಂದೆ ಕುಣಿಯೋಣ ಎಂದು ಒಡಂಬಡಿಸಿದಳು. ಸೀತೆಯು ಮಾತ್ರ ಅಳುತ್ತಲೇ ಇದ್ದಳು. ಸೀತೆ ಎಂದಳು, ರಕ್ಕಸಿಯರೇ, ಬೇಕಾದರೆ ನನ್ನನ್ನು ತಿಂದು ಬಿಡಿ. ನಾನಂತೂ ರಾಕ್ಷಸನ ಹೆಂಡತಿಯಾಗಲೊಲ್ಲೆ. ನಿಮ್ಮ ಮಾತನ್ನು ನಾನು ಧಿಕ್ಕರಿಸುತ್ತೇನೆ. ಪುನಃ ಹಾ ರಾಮ, ಹಾ ಲಕ್ಷ್ಮಣ, ಕೌಸಲ್ಯ, ಸುಮಿತ್ರೆ, ಮಾತೆ, ಜನರಾಡುವ ಮಾತು ಸತ್ಯ. ಬೇಕೆಂದಾಗ ಮೃತ್ಯು ಬರುವುದಿಲ್ಲ. ಈ ಕ್ರೂರ ರಾಕ್ಷಸಿಯರು ಜೀವ ಹಿಂಡುತ್ತಿದ್ದರೂ ನಾನು ಬದುಕಿ ಉಳಿದಿರುವುದಕ್ಕೆ ಇದೇ ಸಾಕ್ಷಿ. ಭಾಗ್ಯಹೀನೆಯಾದ ನಾನು ಅನಾಥಳಂತೆ ಸಾಯಲಿರುವೆನಲ್ಲ. ರಾಕ್ಷಸಿಯರ ಕೈಯಲ್ಲಿ ಸಿಕ್ಕಿಕೊಂಡಿರುವ ನಾನು ದುಃಖಿಸುತ್ತಲೇ ಇಲ್ಲವಾಗುತ್ತೇನೆ. ನನ್ನ ನಾಥನು ಕೃತಜ್ಞ, ಪ್ರಿಯವಾದಿ. ಅವನನ್ನು ನೋಡುವವರೇ ಧನ್ಯರು. ಹಿಂದಿನ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ದೇನೋ ಏನೋ, ಅದಕ್ಕೆ ಈ ದಾರುಣ ದುಃಖವನ್ನು ಅನುಭವಿಸುತ್ತಿದ್ದೇನೆ. ನಾನು ಸಾಯಲು ಬಯಸುತ್ತೇನೆ. ಈ ರಾಕ್ಷಸಿರಿಯ ಕಾವಲಿನಲ್ಲಿ ಇರುವ ನನಗೆ ರಾಮನನ್ನು ಕಾಣುವ ಆಸೆ ಇಲ್ಲ. ಮನುಷ್ಯ ಜನ್ಮಕ್ಕೆ ಧಿಕ್ಕಾರವಿರಲಿ, ಪರಾಧೀನತೆಗೆ ಧಿಕ್ಕಾರವಿರಲಿ. ಅಯ್ಯೋ, ಇಷ್ಟ ಬಂದಂತೆ ಸಾಯಲಾಗುತ್ತಿಲ್ಲವಲ್ಲ. ಕಾಮರೂಪಿಯಾದ ರಾವಣನು ರಾಮನನ್ನು ವಂಚಿಸಿ ನನ್ನನ್ನು ಕದ್ದು ತಂದನು. ಈಗ ನನಗೆ ಬದುಕುವ ಆಸೆಯೇ ಇಲ್ಲ. ಏಕಾದರೂ ಬದುಕಲಿ. ಯಾಕೆ ಈ ಸಂಪತ್ತು, ಈ ಒಡವೆಗಳು ಯಾಕೆ? ನನ್ನ ಹೃದಯ ಕಲ್ಲಾಗಿರಬೇಕು, ಅಥವಾ ಅಜರಾಮರವೋ ಏನೋ. ಇಂತಹ ದುಃಖದಲ್ಲೂ ಅದು ಏಕೆ ಒಡೆಯುವುದಿಲ್ಲ? ರಾಮನಿಲ್ಲದೆ ಬದುಕುವ ನಾನು ಕೆಟ್ಟವಳೇ ಸರಿ. ಧಿಕ್ಕಾರ ನನಗೆ. ಸಾಗರಾಂತ ಭೂಮಿಗೆ ಒಡೆಯನಾದ
ಪ್ರಿಯಂ ವದನಾದ ರಾಮನೇ ಇಲ್ಲದಿರುವಾಗ ನನಗೆ ಪ್ರಾಣದ ಮೇಲೆ ಆಸೆ ಯಾಕೆ? ರಾಕ್ಷಸಿಯರು ನನ್ನ ಶರೀರವನ್ನು ತುಂಡಾದರೂ ಮಾಡಲಿ, ತಿಂದಾದರೂ ತಿನ್ನಲಿ, ನನಗಿದು ಬೇಡ. ಹೆಚ್ಚು ಕಾಲ ಈ ದುಃಖವನ್ನು ಸಹಿಸಲಾರೆ. ಆ ರಕ್ಕಸನನ್ನು ಎಡಗಾಲಿನಿಂದಲೂ ಮುಟ್ಟಲಾರೆ. ಅವನನ್ನು ಬಯಸುವುದುಂಟಾ? ನಾನು ತಿರಸ್ಕರಿಸಿದರೂ ಅವನಿಗೆ ಅರ್ಥವಾಗುವುದಿಲ್ಲ. ತನ್ನನ್ನಾಗಲಿ ತನ್ನ ಕುಲವನ್ನಾಗಲಿ ಅವನು ತಿಳಿದವನಲ್ಲ. ಅವನ ರಾಕ್ಷಸ ಸ್ವಭಾವದಿಂದಾಗಿಯೇ ಅವನು ನನ್ನನ್ನು ಬಯಸುವುದು. ರಕ್ಕಸಿಯರೇ, ನೀವು ನನ್ನನ್ನು ಕತ್ತರಿಸಿ ತಿಂದು ಬಿಡಿರಿ, ಪುಡಿ ಪುಡಿ ಮಾಡಿರಿ, ಬೆಂಕಿಯಲ್ಲಿ ಸುಡಿರಿ, ಆದರೆ ನಾನು ಮಾತ್ರ ರಾವಣನನ್ನು ಸ್ವೀಕರಿಸುವುದಿಲ್ಲ. ನೀವು ಎಷ್ಟು ಬಡಬಡಿಕೊಂಡರೂ ಅಷ್ಟೇ. ಜನಸ್ಥಾನದಲ್ಲಿ ಅಷ್ಟೆಲ್ಲ ರಾಕ್ಷಸರನ್ನು ನಿರ್ನಾಮ ಮಾಡಿದವನಿಗೆ ನನ್ನ ಮೇಲೆ ಕನಿಕರವಿಲ್ಲವೆಂದರೆ ಅದು ನನ್ನ ದೌರ್ಭಾಗ್ಯವೇ ಸರಿ. ವಿರಾದನಂತಹ ರಾಕ್ಷಸನನ್ನು ಸಂಹರಿಸಿದವನು ನನ್ನನ್ನು ಬಿಡಿಸಿಕೊಳ್ಳಲು ಬಂದಿಲ್ಲಬೇಕೆ? ನಿಜ, ಈ ಸಮುದ್ರವನ್ನು ದಾಟಿ ಬರುವುದು ಕಷ್ಟ. ಆದರೆ ರಾಮನ ಬಾಣಗಳಿಗೆ ಅಡೆತಡೆಗಳಿಲ್ಲವಲ್ಲ. ರಾಮನಿಗೆ ನಾನಿಲ್ಲಿರುವುದು ತಿಳಿದಿಲ್ಲವೆಂದು ತೋರುತ್ತದೆ. ತಿಳಿದಿದ್ದರೆ ಸುಮ್ಮನೆ ಇರುತ್ತಿದ್ದನೇ? ನನ್ನನ್ನು ಅಪಹರಿಸಿದ ವೃತ್ತಾಂತ ಜಟಾಯುವಿಗೆ ತಿಳಿದಿತ್ತು. ಆದರೆ ಈ ದುಷ್ಟ ರಾವಣನು ಅವನನ್ನೂ ಕೊಂದಿದ್ದಾನೆ. ಅವನು ಬದುಕಿದ್ದಿದ್ದರೆ ರಾಮನಿಗೆ ತಿಳಿಸುತ್ತಿದ್ದನು. ಆ ವೃದ್ಧನಾದರೂ ನನ್ನನ್ನು ಉಳಿಸಿಕೊಳ್ಳಲು ರಾವಣನೊಡನೆ ಹೋರಾಡಿದನು. ಒಂದು ವೇಳೆ ರಾಮನಿಗೆ ನಾನಿಲ್ಲಿರುವುದು ಗೊತ್ತಾದರೆ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ರಾಕ್ಷಸನು ಇಲ್ಲದಂತೆ ಮಾಡಿಯಾನು. ಲಂಕೆಯನ್ನು ಹೆಸರಿಲ್ಲದಂತೆ ಮಾಡಿಯಾನು. ಲೋಕದಲ್ಲಿ ರಾವಣನ ಹೆಸರನ್ನು ಉಳಿಸಲಾರನು. ಆಗ ಲಂಕೆಯ ಪ್ರತಿಯೊಂದು ಮನೆಯಲ್ಲಿ ರಾಕ್ಷಸಿಯರು ಈಗ ನಾನು ರೋಧಿಸುತ್ತಿರುವಂತೆ ರೋಧಿಸಿಯಾರು. ರಾಮ ಲಕ್ಷ್ಮಣರು ಲಂಕೆಯನ್ನು ಕಂಡು ಹಿಡಿಯದೆ ಬಿಡುವುದಿಲ್ಲ. ರಾಮನ ಕಣ್ಣಿಗೆ ಬಿದ್ದ ಶತ್ರುವು ಒಂದು ಕ್ಷಣವೂ ಬದುಕಿರುವುದಿಲ್ಲ. ಈ ಲಂಕೆಯಲ್ಲಿ ಶಿತೆಗಳ ಹೊಗೆಯು ತುಂಬಲಿದೆ. ಆಕಾಶದಲ್ಲಿ ರಣಹದ್ದುಗಳು ಹಾರಾಡಲಿವೆ. ಲಂಕೆಯು ಒಂದು ದೊಡ್ಡ ಸ್ಮಶಾನವಾಗಲಿದೆ. ಶೀಘ್ರದಲ್ಲಿಯೇ ನನ್ನ ಮನೋರಥವು ಈಡೇರಲಿರುವುದು. ರಾಕ್ಷಸಿಯರೇ, ನಿಮ್ಮ ದುಷ್ಕೃತ್ಯಗಳು ನಿಮ್ಮ ನಾಶಕ್ಕೆ ಕಾರಣವಾಗಲಿರುವುದು. ರಾವಣನು ಸಾಯುವುದರಿಂದ ಈ ಲಂಕೆಯು ವಿಧವೆಯಂತೆ ಕಂಗೆಡುವುದು. ಈಗ ಹಬ್ಬದ ಸಡಗರ ಆಗಲಿದೆ. ಗೋಳಿನ ಸಾಗರ. ರಾವಣನು ನನಗಿತ್ತ ಅವಧಿಯು ಮುಗಿಯುತ್ತಾ ಬಂತು. ಅವನು ನನಗೆ ಮರಣದಂಡನೆಯನ್ನು ವಿಧಿಸಿದ್ದಾನೆ. ಈ ಅಧರ್ಮದ ಪರಿಣಾಮವಾಗಿ ಮಹಾ ಅನರ್ಥ ಸಂಭವಿಸಲಿದೆ. ಅವಧಿಯು ಮುಗಿದರೆ ನಾನು ರಾವಣನ ಬೆಳಗಿನ ಉಪಹಾರವಾಗಲಿರುವೆನು. ಯಾರಾದರೂ ವಿಷವನ್ನು ಕೊಟ್ಟರೆ ಈಗಲೇ ಕುಡಿದು ಯಮಲೋಕವನ್ನು ಸೇರಿಯೇನು. ರಾಮನಿಗೆ ನಾನಿಲ್ಲಿರುವುದು ತಿಳಿದಿದ್ದರೆ ಕಂಡುಹಿಡಿಯದೆ ಬಿಡುತ್ತಿರಲಿಲ್ಲ. ಅಥವಾ ನನ್ನ ವಿರಹದಿಂದ ದೇಹತ್ಯಾಗ ಮಾಡಿ ಸ್ವರ್ಗ ಸೇರಿದನೋ ಏನೋ. ಆ ಕಮಲ ನೇತ್ರನನ್ನು ನೋಡುವ ದೇವತೆಗಳೇ ಧನ್ಯರು. ಅವನಿಗೆ ನನ್ನಿಂದೇನು ಪ್ರಯೋಜನ? ಕಣ್ಣು ಮುಂದೆ ಇದ್ದಾಗ ಮಾತ್ರ ಪ್ರೀತಿ, ಕಣ್ಣಿಂದ ಮರೆಯಾದರೆ ಎಲ್ಲಿರುತ್ತದೆ ಪ್ರೀತಿ? ಇದೆಲ್ಲ ಕೃತಜ್ಞರ ಲಕ್ಷಣ. ರಾಮನು ಆದರೆ ಖಂಡಿತ ಅಂಥವನಲ್ಲ. ಆ ಅಣ್ಣ ತಮ್ಮಂದಿರು ಶಸ್ತ್ರವನ್ನು ಕೆಳಗಿಟ್ಟು ಕುಳಿತಿದ್ದಾರೋ ಹೇಗೆ? ಅಥವಾ ಈ ದುಷ್ಟ ರಾಕ್ಷಸನು ಅವರನ್ನು ಮೋಸದಿಂದ ಸಾಯಿಸಿರಬಹುದೇ? ಪಾಪಗಳನ್ನು ಕಳೆದುಕೊಂಡ ಮಹಾತ್ಮರಾದ ಮುನಿಗಳೇ ಧನ್ಯರು. ಜಿತೇಂದ್ರಿಯರಾದವರಿಗೆ ಪ್ರಿಯ ಅಪ್ರಿಯ ಎಂಬುದೇ ಇಲ್ಲ. ನಾನಂತೂ ರಾಮನಿಂದ ವಿಯುಕ್ತಳಾಗಿರುವುದರಿಂದ ಸಾಯಲು ನಿರ್ಧರಿಸಿದ್ದೇನೆ. ಸೀತೆಯ ಆತ್ಮಹತ್ಯೆ ಮಾಡಿಕೊಳ್ಳುವಳು ಎಂಬುದನ್ನು ತಿಳಿದ ಕೆಲವು ರಾಕ್ಷಸಿಯರು ರಾವಣನ ಹತ್ತಿರ ಓಡಿದರು. ಉಳಿದವರು ಸೀತೆಯನ್ನು ಜರೆಯಲಾರಂಭಿಸಿದರು. ಮೂರ್ಖ ಹೆಂಗಸೆ, ನಿನ್ನನ್ನು ಈಗಲೇ ತಿಂದು ಬಿಡುತ್ತೇನೆ. ನಿನ್ನ ಮಾಂಸವನ್ನು ತಿಂದರೆ ನಮಗೆ ತೃಪ್ತಿಯಾಗುತ್ತದೆ. ಈ ರೀತಿ ರಾಕ್ಷಸಿಯರೆಲ್ಲ ಸೀತೆಯನ್ನು ಹೆದರಿಸುತ್ತಿರುವಾಗ ಆಗ ತಾನೇ ನಿದ್ರೆಯಿಂದ ಎಚ್ಚೆತ್ತ ತ್ರಿಜಟೆ ಎಂಬ ಮುದಿ ರಾಕ್ಷಸಿಯು ದಿಗಿಲಿನಿಂದ ಹೇಳತೊಡಗಿದಳು. ಏ ಮೂರ್ಖ ರಾಕ್ಷಸಿಯರೇ, ನಿಮ್ಮನ್ನೇ ನೀವು ತಿಂದು ಹಾಳಾಗಿ ಹೋಗಿ. ಸೀತೆಯನ್ನಲ್ಲ, ಜನಕನ ಮಗಳು ದಶರಥನ ಸೊಸೆಯೂ ಆದ ಸೀತೆಯನ್ನು ತಿನ್ನುವ ಮಾತನ್ನು ಬಿಟ್ಟುಬಿಡಿ. ಈಗ ತಾನೇ ನಾನೊಂದು ಭಯಂಕರವಾದ ಕನಸನ್ನು ಕಂಡೆ. ಅದರಲ್ಲಿ ರಾಕ್ಷಸರ ನಾಶವನ್ನು, ರಾಮನ ವಿಜಯವನ್ನು ಕಂಡೆ. ಇದನ್ನು ಕೇಳಿದ ರಾಕ್ಷಸಿಯರೂ ಹೌಹಾರಿದರು. ಅವರು ತ್ರಿಜಟೆಯನ್ನು ವಿಚಾರಿಸಿದರು. ತ್ರಿಜಟೆ, ಅದೆಂತಹ ಕನಸನ್ನು ಕಂಡೆ? ಪೂರ್ತಿ ಹೇಳು, ಕೇಳೋಣ. ತ್ರಿಜಟೆಯು ತನ್ನ ಕನಸನ್ನು ಬಿಡಿಸಿ ಹೇಳಿದಳು. ಗಜದಂತದಿಂದ ಮಾಡಿದ ಒಂದು ಪಲ್ಲಕ್ಕಿಯನ್ನು ನಾನು ಕಂಡೆನು. ಅದು ಆಕಾಶದಲ್ಲಿ ಹಾರುತ್ತಿತ್ತು. ಅದನ್ನು 1000 ಹಂಸಗಳು ಹೊತ್ತಿದ್ದವು. ಅದರಲ್ಲಿ ರಾಮನು ಕುಳಿತಿದ್ದನು. ಅವನು ಬೆಳ್ಳಗಿನ ಬಟ್ಟೆ ಮಾಲೆಗಳನ್ನು ಧರಿಸಿದ್ದನು. ಅವನ ಪಕ್ಕದಲ್ಲಿ ಲಕ್ಷ್ಮಣನೂ ಇದ್ದನು. ಈ ಸೀತೆಯು ಬಿಳಿ ಸೀರೆಯನ್ನುಟ್ಟು ಸಮುದ್ರದ ಮಧ್ಯದ ಶ್ವೇತ ಪರ್ವತದಲ್ಲಿ ವಿರಾಜಮಾನಳಾಗಿದ್ದಳು. ರಾಮನು 4 ದಂತಗಳ ಆನೆಯನ್ನೇರಿದ್ದನು. ಅವನೊಡನೆ ಲಕ್ಷ್ಮಣನೂ ಇದ್ದನು. ಅವರಿಬ್ಬರು ಸೀತೆ ಇರುವ ಪರ್ವತದ ಕಡೆಗೆ ಬಂದರು. ಸೀತೆಯೂ ಆ ಆನೆಯ ಮೇಲೆ ಕುಳಿತಳು. ಆನಂತರ ತನ್ನ ಗಂಡನ ಮಡಿಲಿಂದ ಎದ್ದು ನಿಂತು ಅವಳು ಸೂರ್ಯ ಚಂದ್ರರನ್ನು ತನ್ನ ಕೈಯಿಂದ ನೇವೇರಿಸಿದಳು. ಬಳಿಕ ಅವರು ಕುಳಿತ ಆನೆಯು ಲಂಕೆಯ ಮೇಲೆ ಆಗಸದ ಮೇಲೆ ನಿಂತಿತ್ತು. ಮತ್ತು ರಾಮನು 8 ಎತ್ತುಗಳಿಂದ ಎಳೆಯಲ್ಪಡುವ ರಥದಲ್ಲಿ ಕುಳಿತನು. ಸೀತಾ ಲಕ್ಷ್ಮಣರೂ ಕುಳಿತರು. ಆಗ ಅವರು ಪುಷ್ಪಕ ವಿಮಾನದಲ್ಲಿರುವಂತೆ ಕಂಡರು.
ಅಲ್ಲಿಂದ ಅವರೆಲ್ಲರೂ ಉತ್ತರ ದಿಕ್ಕನ್ನು ನೋಡುತ್ತಾ ಹೋದಂತೆ ಕಾಣಿಸಿತು. ಹೀಗೆ ವಿಷ್ಣುವಿನಂತೆ ಪರಾಕ್ರಮಶಾಲಿಯಾದ ರಾಮನು ಸ್ವಪ್ನದಲ್ಲಿ ಕಾಣಿಸಿದನು. ರಾಮನನ್ನು ಜಯಿಸಲು ಅಸುರರಿಗೂ ಯಾರಿಗೂ ಸಾಧ್ಯವಿಲ್ಲ. ಕನಸಿನಲ್ಲಿ ರಾವಣನೂ ಕಾಣಿಸಿದನು. ಅವನು ಮೈಗೆ ಎಣ್ಣೆ ಹಚ್ಚಿಕೊಂಡು ನೆಲದ ಮೇಲೆ ಕುಳಿತಿದ್ದನು. ಅವನು ಕೆಂಪು ಬಟ್ಟೆಯನ್ನು ಉಟ್ಟಿದ್ದನು. ಕರವೀರ ಪುಷ್ಪದ ಮಾಲೆಯನ್ನು ಧರಿಸಿದ್ದನು. ಅವನಿಗೆ ಅಮಲೇರಿತ್ತು. ಮತ್ತೆ ಅವನು ಪುಷ್ಪಕ ವಿಮಾನದಲ್ಲಿ ತಲೆ ಬೋಳಿಸಿಕೊಂಡು ಕಪ್ಪು ಬಟ್ಟೆಯನ್ನು ಉಟ್ಟಂತೆಯೂ ಯಾರೋ ಒಬ್ಬಳು ಅವನನ್ನು ವಿಮಾನದಿಂದ ಎಳೆದು ಕೆಳಗೆ ಬೀಳಿಸಿದಂತೆಯೂ ಕನಸಾಯಿತು. ಪುನಃ ಅವನು ಕೆಂಪು ಮಾಲೆ ಅನುಲೇಪಗಳೊಡನೆ ಹೇಸರಗತ್ತೆ ರಥದಲ್ಲಿ ಕುಳಿತನು. ಎಣ್ಣೆಯನ್ನು ಕುಡಿಯುತ್ತಾ ಹುಚ್ಚನಂತೆ ನಗುತ್ತಾ ಕುಣಿಯುತ್ತಾ ದಕ್ಷಿಣದ ಕಡೆಗೆ ಹೋದನು. ಮತ್ತೆ ಅವನು ಆ ರಥದಿಂದ ತಲೆ ಕೆಳಗಾಗಿ ಬಿದ್ದು ಬಿಟ್ಟನು. ಅವನು ತುಂಬ ಭಯಗೊಂಡಿದ್ದನು. ಬಿದ್ದಲ್ಲಿಂದ ಎದ್ದು ಬತ್ತಲಿಯಾಗಿ ನರಕದಂತಹ ಅಂಧಕಾರದಲ್ಲಿ ಮುಳುಗಿ ಹೋದನು. ಕರ್ರಗಿನ ಕೆಸರನ್ನು ಮೆತ್ತಿಕೊಂಡ ಕೆಂಪು ಬಟ್ಟೆಯ ಹೆಂಗಸೊಬ್ಬಳು ರಾವಣನ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿ ಅವನನ್ನು ಎಳೆದಂತೆ ಕಂಡಿತು. ಹಾಗೆ ಅಲ್ಲಿ ಕುಂಭಕರ್ಣನನ್ನೂ ರಾವಣನ ಮಕ್ಕಳನ್ನೂ ಕಂಡೆನು. ಅವರೆಲ್ಲರೂ ತಲೆಬೋಳಿಸಿಕೊಂಡು ಮೈಗೆ ಎಣ್ಣೆ ಹಚ್ಚಿಕೊಂಡಿದ್ದರು. ರಾವಣನು ಹಂದಿಯ ಮೇಲೂ, ಇಂದ್ರಜಿತ್ತು ಮೊಸಳೆಯ ಮೇಲೂ, ಕುಂಭಕರ್ಣನು ಒಂಟೆಯ ಮೇಲೆ ಕುಳಿತು ಸಾಗುತ್ತಿದ್ದರು. ಅಲ್ಲಿ ವಿಭೀಷಣನನ್ನು ಕಂಡೆನು. ಆದರೆ ಅವನು ಒಂದು ಶ್ವೇತಛತ್ರದ ಕೆಳಗೆ ಕುಳಿತಿದ್ದನು. ಬಿಳಿ ಬಟ್ಟೆ ಮಾಲೆಗಳನ್ನು ಧರಿಸಿ ಶ್ರೀಗಂಧಾನುಲೇಪನವನ್ನು ಮಾಡಿಕೊಂಡಂತೆ ಕಂಡನು. ಶಂಖ ಭೇರಿಗಳ ಧ್ವನಿ ಕೇಳಿಸುತ್ತಿತ್ತು. ನೃತ್ಯ ಗೀತೆಗಳೂ ನಡೆಯುತ್ತಿದ್ದವು. ಅವನು ಒಂದು ಬೆಟ್ಟದಂತಹ 4 ದಂತಗಳ ದಿವ್ಯವಾದ ಆನೆಯನ್ನೇರಿ ಕುಳಿತನು. ಅವನೊಡನೆ 4 ಸಚಿವರಿದ್ದರು. ಆನೆಯು ಆಕಾಶದಲ್ಲಿತ್ತು. ಇತ್ತ ರಾಕ್ಷಸರು ಕೆಂಪು ಮಾಲೆ ಬಟ್ಟೆಗಳನ್ನು ಧರಿಸಿ ಬರುತ್ತಿದ್ದರು. ಆಗ ಸುಂದರವಾದ ಲಂಕೆ ಸಮುದ್ರದಲ್ಲಿ ಮುಳುಗಿತ್ತು. ನಗರದ ಗೋಪುರ ತೋರಣಗಳೆಲ್ಲ ನೆಲಸಮವಾಗಿದ್ದವು. ರಾಮನ ದೂತನಾದ ವಾನರನೊಬ್ಬನು ಬಂದು ಲಂಕೆಯನ್ನು ಸುಟ್ಟು ಹಾಕಿದನು. ಆಗ ರಾಕ್ಷಸರೆಲ್ಲರೂ ನಗುತ್ತಾ ಕುಣಿಯುತ್ತಾ ಬೂದಿಯಾದ ಲಂಕೆಗೆ ಬಂದರು. ಕುಂಭಕರ್ಣ ಮೊದಲಾದ ರಾಕ್ಷಸ ಶ್ರೇಷ್ಠರು ಸೆಗಣಿಯ ಹೊಂಡಕ್ಕೆ ಬಿದ್ದರು. ಇದೇ ಆ ಭಯಂಕರ ಕನಸು ಕಣಿರೆ, ರಾಕ್ಷಸಿಯರ ಇಲ್ಲಿಂದ ಕಾಲ್ಕೀಳಿರಿ, ನಾಶವಾಗಿ ಹೋಗುತ್ತೀರಿ. ರಾಮನಂತೂ ಸೀತೆಯನ್ನು ಪಡೆದಾಯಿತು. ಕ್ರುದ್ಧನಾದ ರಾಮನು ಎಲ್ಲ ರಾಕ್ಷಸರೊಡನೆ ನಿಮ್ಮನ್ನು ಸಾಯಿಸದೆ ಬಿಡುವುದಿಲ್ಲ. ಅವನ ಪ್ರಿಯ ಪತ್ನಿಯಾದ ವನವಾಸದಲ್ಲೂ ಸಹಚಾರಿಣಿಯಾದ ಸೀತೆಯನ್ನು ಬೆದರಿಸಿದ. ಬೈದು ನಿಮ್ಮನ್ನು ಅವನು ಸುಮ್ಮನೆ ಬಿಡುತ್ತಾನೆ ಎಂದುಕೊಂಡಿದ್ದೀರಾ? ಅವಳನ್ನು ಹೆದರಿಸುವುದಕ್ಕೆ ಬೈಯುವುದಕ್ಕೆ ಹೋಗಬೇಡಿ. ಅವಳಿಂದ ಕ್ಷಮೆ ಯಾಚಿಸುವುದೇ ಕ್ಷೇಮ ಎಂದು ನನಗೆ ಅನಿಸುತ್ತದೆ. ಸೀತೆಯು ದುಃಖದಲ್ಲಿರುವ ಈ ಸಮಯದಲ್ಲಿ ನನಗೆ ಇಂತಹ ಸ್ವಪ್ನ ಬಿತ್ತು ಎಂದರೆ ಅವಳ ಕಷ್ಟಕಾಲ ಕಳೆದು ಒಳ್ಳೆಯ ಕಾಲ ಬಂತು ಎಂದೇ ಅರ್ಥ. ಆದುದರಿಂದ ಅವಳಿಂದ ಕ್ಷಮೆಯನ್ನು ಕೇಳಿಕೊಳ್ಳಿ. ರಾಮನಿಂದ ರಾಕ್ಷಸರಿಗೆ ಘೋರ ಭಯ ಬಂದೊದಗಿದೆ. ಸೀತೆಯು ಪ್ರಸನ್ನಳಾದರೆ ನಮ್ಮನ್ನೆಲ್ಲ ಅಪಾಯದಿಂದ ಖಂಡಿತ ಪಾರು ಮಾಡುತ್ತಾಳೆ. ಎಷ್ಟೇ ಪರೀಕ್ಷಿಸಿ ನೋಡಿದರೂ ಇವಳಲ್ಲಿ ಒಂದೇ ಒಂದು ಅವಲಕ್ಷಣವೂ ಕಾಣಿಸುವುದಿಲ್ಲ. ಸ್ವಲ್ಪ ವಿವರಣತೆ ಬಂದಿದೆ ನಿಜ. ಅದಕ್ಕೆ ಅವಳ ದುಃಖವೇ ಕಾರಣ. ಇವಳ ಕಾರ್ಯಸಿದ್ಧಿಯು ಹತ್ತಿರ ಬಂದಿದೆ. ರಾವಣನ ವಿನಾಶವೂ ರಾಮನ ವಿಜಯವೂ ಆಗುವುದನ್ನು ಕಂಡಿದ್ದೇನೆ. ಇವಳಿಗೆ ಶುಭ ಶಕುನಗಳಾಗುತ್ತಿವೆ. ನೋಡಿ ನೋಡಿ, ಇವಳ ಎಡಗಣ್ಣು, ಎಡಭುಜ, ಎಡತೊಡೆಗಳು ಅದರುವುದನ್ನು. ರಾಮನೇ ಎದುರು ಬಂದು ನಿಂತಂತಿದೆ. ಕೊಂಬೆಯ ಮೇಲಿರುವ ಹಕ್ಕಿಯೂ ಇವಳಿಗೆ ಮೇಲಿಂದ ಮೇಲೆ ಸ್ವಾಗತವನ್ನು ಹಾಡುತ್ತಿದೆ. ತ್ರಿಜಟೆಯ ಮಾತನ್ನು ಆಲಿಸಿದ ರಾಕ್ಷಸಿಯರು ಹೆದರಿ ನಡುಗಿದರೆ ಸೀತೆಯು ಹಿಗ್ಗಿನಿಂದ ಉಲ್ಲಸಿತಳಾದಳು. ಈ ಮಾತು ಸತ್ಯವಾದರೆ ನಿಮಗೆ ನಾನು ಖಂಡಿತ ರಕ್ಷಣೆಯನ್ನು ನೀಡುತ್ತೇನೆ ಎಂದು ಸೀತೆಯು ತ್ರಿಜಟೆಗೆ ಹೇಳಿದಳು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದಾವು ಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.